ಈ ವಿಡಿಯೋದಲ್ಲಿ ನಾವು ಟೋಕನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಜಾವಾದಲ್ಲಿ ಟೋಕನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಟೋಕನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ಟೋಕನ್ ಅಂದರೆ ಏನು, ಅದರ ಡೆಫಿನೇಷನ್ ಏನು? ಟೋಕನ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಪ್ರೋಗ್ರಾಮ್. ಇವಾಗ ನಾವು ಒಂದು 100 ಲೈನ್ಸ್ ಕೋಡ್ ಬರ್ದಿರ್ತೀವಿ. ಕೋಡ್ ಇಸ್ ನಥಿಂಗ್ ಬಟ್ ಪ್ರೋಗ್ರಾಮ್. 100 ಲೈನ್ಸ್ ಕೋಡ್ ಬರ್ದಿರ್ತೀವಿ, ಅದರಲ್ಲಿ ಯಾವುದೋ ಒಂದು ಸ್ಮಾಲೆಸ್ಟ್ ಯೂನಿಟ್ ಆಗಿರುತ್ತೆ. ಆ ಸ್ಮಾಲೆಸ್ಟ್ ಯೂನಿಟ್ನ ನಾವೇನಂತೀವಿ? ಟೋಕನ್ ಅಂತ ಹೇಳ್ತೀವಿ. ಟೋಕನ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಐಡೆಂಟಿಫೈಯರ್, ಕೀವರ್ಡ್, ಲಿಟರಲ್, ಆಪರೇಟರ್ಸ್, ಸಪರೇಟರ್ಸ್ ಅಂಡ್ ಕಮೆಂಟ್ಸ್. ಸೊ ಇದೆಲ್ಲ ಟೋಕನ್ಸ್ ಅಂಡರ್ ಬರುತ್ತೆ. ಫಸ್ಟ್, ಐಡೆಂಟಿಫೈಯರ್ ಅಂದ್ರೆ ಏನು? ಐಡೆಂಟಿಫೈಯರ್ ಇಸ್ ಅ ನೇಮ್ ಗಿವನ್ ಫಾರ್ ದ ಜಾವಾ ಪ್ರೋಗ್ರಾಮ್. ಇವಾಗ ಇದನ್ನೇ ತಗೊಬೋದು, ವೇರಿಯಬಲ್ ನೇಮ್. ಲೆಟ್ ಅಸ್ ಕನ್ಸಿಡರ್ ವೇರಿಯಬಲ್ ನೇಮ್. ಇವಾಗ ವೇರಿಯಬಲ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ? ಡೇಟಾ, ಅದು ಸಿಂಟ್ಯಾಕ್ಸ್ ಬಂದು ಡೇಟಾ ಟೈಪ್ ವೇರಿಯಬಲ್ ನೇಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ. ಸೊ ನಾನೊಂದು ಎಕ್ಸಾಂಪಲ್, ಇಂಟ್ ನಮ್ ಇಸ್ ಈಕ್ವಲ್ ಟು 20 ಅಂತ ತಗೊಂತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಐಡೆಂಟಿಫೈಯರ್. ಅಥವಾ ನೀವು ಕ್ಲಾಸ್ ನೇಮ್ ತಗೊಂತೀನಿ ಅಂತ ಅಂದ್ರೆ ಎಕ್ಸಾಂಪಲ್ ಕ್ಲಾಸ್ ಡೆಮೋ, ಇದು ಒಂದು ಐಡೆಂಟಿಫೈಯರ್. ಏನನ್ನೇ ಒಂದು ಐಡೆಂಟಿಫೈ ಮಾಡುತ್ತಲ್ಲ, ದಟ್ ಇಸ್ ಐಡೆಂಟಿಫೈಯರ್. ರೂಲ್ಸ್, ಅದಕ್ಕೆ ರೂಲ್ಸ್ ಇದೆ. ಏನ್ ರೂಲ್ಸ್ ಅಂತ ನೋಡೋಣ. ಇಟ್ ಮಸ್ಟ್ ಸ್ಟಾರ್ಟ್ ವಿತ್ ಲೆಟರ್ ದಟ್ ಇನ್ಕ್ಲೂಡ್ಸ್ ಆಲ್ಫಾಬೆಟ್ಸ್, ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್, ಡಾಲರ್ ಸೈನ್, ಇದನ್ನ ಡಾಲರ್ ಸೈನ್ ಅಂತ ಹೇಳ್ತೀವಿ. ಆಮೇಲೆ ಅಂಡರ್ ಸ್ಕೋರ್. ಅಂದ್ರೆ ಇಲ್ಲಿ ಐಡೆಂಟಿಫೈಯರ್ ಡೆಮೋ ಅಂತಾನೆ. ಡೆಮೋನ ನಾವು ಯಾವ ತರ ಅಂದ್ರೆ ರೂಲ್ಸ್ ತಗೊಂಡ್ ಮಾಡೋದಂದ್ರೆ, ಡೆಮೋ ಈ ತರನು ಬರಿಬೋದು, ಡೆಮೋ ಈ ತರನು ಬರಿಬೋದು, ಡಾಲರ್ ಡೆಮೋ ಈ ತರನು ಬರಿಬೋದು, ಅಂಡರ್ ಸ್ಕೋರ್ ಡೆಮೋ ಈ ತರನು ಬರಿಬೋದು. ದಿಸ್ ಆಲ್ 4 ಆರ್ ವ್ಯಾಲಿಡ್. ನೆಕ್ಸ್ಟ್, ಕೆನಾಟ್ ಬಿಗಿನ್ ವಿತ್ ಅ ಡಿಜಿಟ್. ಇಷ್ಟೆಲ್ಲ ಕರೆಕ್ಟ್ ಇದೆ. ಅದೇ ಸಪೋಸ್ ನೀವು ಒನ್ ಡೆಮೋ ಅಂತ ಅಂದ್ರೆ ಇಟ್ ಇಸ್ ರಾಂಗ್. ಅಂದ್ರೆ ಫಸ್ಟ್ ಲೆಟರ್ ಏನಿರುತ್ತೋ, ಫಸ್ಟ್ ಲೆಟರ್ ಕೆನಾಟ್ ಬಿ ಅ ನಂಬರ್. ಅದೇ ನೀವು ಡೆಮೋ 1 ಅಂತ ಬರೆದ್ರೆ ಇಟ್ ಇಸ್ ವ್ಯಾಲಿಡ್, ಇಟ್ ಇಸ್ ಕರೆಕ್ಟ್. ಅಥವಾ ಡಿಇ ಬರ್ದು ಮಧ್ಯ 1 ಬರ್ದು ಎಮೋ ಅಂತ ಬರೆದ್ರೆ ಇಟ್ ಇಸ್ ಆಲ್ಸೋ ವ್ಯಾಲಿಡ್. ಐಡೆಂಟಿಫೈಯರ್ ಕ್ಯಾನ್ ಕಂಟೈನ್ ಲೆಟರ್ಸ್, ಡಿಜಿಟ್ಸ್ 0 to 9, ಅಂಡರ್ಸ್ಕೋರ್ ಅಂಡ್ ಡಾಲರ್ ಸೈನ್ ಇದೆ ಸೇಮ್ ಪಾಯಿಂಟ್. ಅಂಡ್ ಕೆನಾಟ್ ಬಿ ಅ ರಿಸರ್ವ್ಡ್ ಕೀವರ್ಡ್. ಅಂದ್ರೆ ಜಾವಾದಲ್ಲಿ ಪ್ರೀ ಡಿಫೈನ್ಡ್ ವರ್ಡ್ಸ್ ಇರುತ್ತಲ್ಲ, ದಟ್ ಕೆನಾಟ್ ಬಿ ಅ ಐಡೆಂಟಿಫೈಯರ್. ಯಾಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಮೀನಿಂಗ್ ಇರುತ್ತೆ. ಸೊ ಇಟ್ ಕೆನಾಟ್ ಬಿ ಅ ಐಡೆಂಟಿಫೈಯರ್. ಇವಾಗ ನೀವು ಏನಂತ ಬರೀತೀರಾ? ಕ್ಲಾಸ್ ಇಂಟ್ ಅಂತ ತಗೊಳ್ಳಿ, ಇಟ್ ಇಸ್ ರಾಂಗ್. ಅದೇ ನೀವು ಕ್ಲಾಸ್ ಇಂಟ್ ಅಂತ ಬರೆದ್ರೆ ಇಟ್ ಇಸ್ ವ್ಯಾಲಿಡ್. ಯಾಕಂತಂದ್ರೆ ಇದು ಪ್ರೀ ಡಿಫೈನ್ಡ್, ಇದು ಬಂದು ಕೀವರ್ಡ್. ಬಟ್ ಐ ಕ್ಯಾಪ್ಸ್ ಅಲ್ಲಿ ಇರೋದು ಇಟ್ ಇಸ್ ನಾಟ್ ಅ ಕೀವರ್ಡ್. ಸೊ ಇದು ವ್ಯಾಲಿಡ್. ನೆಕ್ಸ್ಟ್, ಕೇಸ್ ಸೆನ್ಸಿಟಿವ್. ಕೇಸ್ ಸೆನ್ಸಿಟಿವ್ ಅಂದ್ರೆ ಇದೆ ಸೇಮ್. INT ಅನ್ನೋದು ಪ್ರೀ ಡಿಫೈನ್ಡ್ ಕೀವರ್ಡ್ ಆಗಿರುತ್ತೆ. ಅಂದ್ರೆ ಇದು ಸ್ಪೆಸಿಫಿಕ್ ಮೀನಿಂಗ್ ಇರುತ್ತೆ. ಅದೇ ನೀವು ಐ ಜಾಗದಲ್ಲಿ ಅಪ್ಪರ್ ಕೇಸ್ ಐ ಹಾಕಿದ್ರೆ ಇಟ್ ಶೋಸ್ ಅ ಡಿಫ್ರೆಂಟ್ ಮೀನಿಂಗ್. ಅಂದ್ರೆ ಜಾವಾದಲ್ಲಿ ಅಪ್ಪರ್ ಕೇಸ್ಗೂ ಲೋವರ್ ಕೇಸ್ಗೂ ಡಿಫ್ರೆನ್ಸ್ ಇದೆ. ಬೋತ್ ಆರ್ ನಾಟ್ ಸೇಮ್. ಇವಾಗ INT ಸ್ಪೆಲ್ಲಿಂಗ್ ಸೇಮ್ ಇದೆ ಅಂದ್ರೆ ಇಟ್ ಇಸ್ ನಾಟ್ ದ ಒನ್ ಅಂಡ್ ದ ಸೇಮ್. ಹ್ಯಾವ್ ಡಿಫ್ರೆಂಟ್ ಮೀನಿಂಗ್. ನೆಕ್ಸ್ಟ್, ನೋ ಸ್ಪೇಸಸ್ ಅಲೌಡ್. ಇವಾಗ ನಾನು ಎಲ್ಲೋ ಒಂದು ಕ್ಲಾಸ್ DE MO ಇಲ್ಲಿ ಮಧ್ಯೆ ಸ್ಪೇಸ್ ಇದೆ, ಇಟ್ ಈಸ್ ರಾಂಗ್. ಇಟ್ ಇಸ್ ರಾಂಗ್. ಸ್ಪೇಸ್ ಎಲ್ಲೂ ಇರಬಾರ್ದು. ಒಂದು ಐಡೆಂಟಿಫೈಯರ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಿನೂ ಸ್ಪೇಸ್ ಇರಬಾರ್ದು. ದಟ್ ಇಸ್ ಇನ್ವ್ಯಾಲಿಡ್ ಐಡೆಂಟಿಫೈಯರ್ ವಿಚ್ ಶೋಸ್ ಕಂಪೈಲ್ ಟೈಮ್ ಎರರ್. ಇಲ್ಲಿ ಎಕ್ಸಾಂಪಲ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್, ಕೀವರ್ಡ್. ಅವಾಗಿಂದ ಕೀವರ್ಡ್ ಅಂತ ಹೇಳ್ತಾ ಇದ್ದೀನಿ. ಕೀವರ್ಡ್ ಅಂದ್ರೆ ಏನು, ಸಪರೇಟರ್ಸ್ ಅಂದ್ರೆ ಏನು ಡಿಸ್ಕಸ್ ಮಾಡೋಣ. ಕೀವರ್ಡ್ಸ್, ಕೀವರ್ಡ್ ಅಂತ ಅಂದ್ರೆ ಪ್ರೀ ಡಿಫೈನ್ಡ್ ವರ್ಡ್ಸ್ ವಿಚ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಅಂದ್ರೆ ಇವಾಗ ನಾವು ಡೇಟಾ ಟೈಪ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಡೇಟಾ ಟೈಪ್ಸ್ ಎಷ್ಟೊಂದು ಇದೆಯಲ್ಲ, 8 ಪ್ರಿಮಿಟಿವ್ ಡೇಟಾ ಟೈಪ್ಸ್. ಸೊ INT ಇದು ಸ್ಪೆಸಿಫಿಕ್ ಮೀನಿಂಗ್ ಇದೆ. ಸೊ ಇದನ್ನ
ಇಂಟ್, ಕ್ಯಾರ್, ಫ್ಲೋಟ್, ಆಮೇಲೆ ಇಂಟರ್ಫೇಸ್ ಅಂತ ಬರುತ್ತೆ, ಟ್ರೈ ಕ್ಯಾಚ್, ಇದು ಬ್ಲಾಕ್ ಬರುತ್ತೆ. ಆಮೇಲೆ ಎಲ್ಸ್ ಇಫ್ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಟೈಪ್ಸ್ ನೋಡಿದ್ವಲ್ಲ, ಅದ್ರಲ್ಲೆಲ್ಲ ಅದು ಕೀವರ್ಡ್ಸ್, ಅದಕ್ಕೆ ಅದರದೇ ಆದ ಮೀನಿಂಗ್ ಇರುತ್ತೆ. ಸೊ ಅದನ್ನ ಕೀವರ್ಡ್ಸ್ ಅಂತ ಹೇಳ್ತೀವಿ. ಕೀವರ್ಡ್ಸ್ ಬಂದು ಎಲ್ಲ ಲೋವರ್ ಕೇಸ್ ಇರುತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಲೋವರ್ ಕೇಸ್. ಜಾವಾದಲ್ಲಿ ಯಾವುದೇ ಒಂದು ಕೀವರ್ಡ್ ಇರಲಿ ಅದು ಲೋವರ್ ಕೇಸ್ ಇರುತ್ತೆ, ಅಪ್ಪರ್ ಕೇಸ್ ಇರೋದಿಲ್ಲ. ನೆಕ್ಸ್ಟ್ ಸಪರೇಟರ್ಸ್. ಸಪರೇಟರ್ಸ್ ವರ್ಡೇ ಹೇಳುತ್ತೆ ಅದ್ರ ಮೀನಿಂಗ್ ಏನಂತ. ಸಪರೇಟ್ ದ ಗಿವನ್ ಕೋಡ್. ಇವಾಗ ಈ ಯಾವುದೇ ಒಂದು ಬ್ರೇಸಸ್ ತಗೊಬೋದು, ಇದು ಪ್ಯಾರಂಥೆಸಿಸ್ ತಗೊಬೋದು. ಸೆಮಿಕೋಲನ್ ಇಸ್ ನಥಿಂಗ್ ಬಟ್ ಟರ್ಮಿನೇಷನ್ ಆಫ್ ಪರ್ಟಿಕ್ಯುಲರ್ ಲೈನ್. ನೆಕ್ಸ್ಟ್ ಕಾಮಾ. ಇದೆಲ್ಲ ಒಂದು ಸಪರೇಟರ್ಸ್. ಒಂದು ಕೋಡಿಗೂ ಇನ್ನೊಂದು ಕೋಡಿಗೂ ಡಿಫ್ರೆನ್ಸ್ ಅಂದ್ರೆ ಬೇರೆ ಬೇರೆ ಸಪರೇಟ್ ಮಾಡೋಂತ ನಾವು ಸಪರೇಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಿಟ್ರಲ್ಸ್. ಲಿಟ್ರಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಲಿಟ್ರಲ್ಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಇಸ್ ಯೂಸ್ಡ್ ಇನ್ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಲಿಟ್ರಲ್ಸ್ ಅಂದ್ರೆ ಏನಿಲ್ಲ, ದೋಸ್ ಆರ್ ಜಸ್ಟ್ ವ್ಯಾಲ್ಯೂಸ್. ನೆಕ್ಸ್ಟ್ ಲಿಟ್ರಲ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟ್ ಒನ್ ನಂಬರ್ ಲಿಟ್ರಲ್. ನಂಬರ್ ಲಿಟ್ರಲ್ ಅಲ್ಲಿ 2 ಟೈಪ್ಸ್: ಇಂಟೀಜರ್ ಲಿಟ್ರಲ್, ಡೆಸಿಮಲ್ ಲಿಟ್ರಲ್. ಇಂಟೀಜರ್ ಅಂದ್ರೆ ವಿತೌಟ್ ಡೆಸಿಮಲ್ ಪಾಯಿಂಟ್ಸ್. ಡೆಸಿಮಲ್ ಲಿಟ್ರಲ್ಸ್ ಅಂದ್ರೆ ಡೆಸಿಮಲ್ ಇರುತ್ತೆ, ಇಲ್ಲಿ ಜಸ್ಟ್ 1 to 0 to 9 ಆ ಥರ ನಂಬರ್ಸ್, ಲೈಕ್ ಎನ್ ನಂಬರ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಡೆಸಿಮಲ್ ಅಂತ ಅಂದ್ರೆ ಪಾಯಿಂಟ್ ಇರೋದು, 0.99, 7.99 ಎಕ್ಸೆಟ್ರಾ, ಇದು ಪಾಯಿಂಟ್. ನೆಕ್ಸ್ಟ್ ಕ್ಯಾರೆಕ್ಟರ್ ಲಿಟ್ರಲ್. ಕ್ಯಾರೆಕ್ಟರ್ ಲಿಟ್ರಲ್ ಅಂತ ಅಂದ್ರೆ ವಿಚ್ ಇಸ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಸಿಂಗಲ್ ಕೋಟ್. ಇಲ್ಲಿ $5 ಸ್ಪೇಸ್ ಇದೆಲ್ಲ ಬಂದು ವಿತ್ ಇನ್ ದ ಸಿಂಗಲ್ ಕೋಟ್ ಏನಿದೆಯೋ ಅದನ್ನ ಸಿಂಗಲ್ ಕೋಟ್ ಅಲ್ಲಿ ಎನ್ಕ್ಲೋಸ್ ಆಗಿರೋದ್ರಿಂದ ಕ್ಯಾರೆಕ್ಟರ್ ಲಿಟ್ರಲ್ ಅಂತ ಹೇಳ್ತೀವಿ. ಅದೇ ಸಪೋಸ್ ನೀನು ಇದು ಸಿಂಗಲ್ ಏನು ಸಿಂಗಲ್ ಕೋಟ್ ಅಲ್ಲಿ ಎನ್ಕ್ಲೋಸ್ ಆಗಿದೆ, ಇದು ಕ್ಯಾರೆಕ್ಟರಾ ಅಂತ ಅಂದ್ರೆ ದಿಸ್ ಇಸ್ ನಾಟ್ ಅ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಬಂದು ಸಿಂಗಲ್ ವ್ಯಾಲ್ಯೂ ಇರುತ್ತೆ, ವಿತ್ ಇನ್ ದ ಸಿಂಗಲ್ ಕೋಟ್ ಇರುತ್ತೆ. ನೆಕ್ಸ್ಟ್ ಸ್ಟ್ರಿಂಗ್ ಲಿಟ್ರಲ್. ಸ್ಟ್ರಿಂಗ್ ಲಿಟ್ರಲ್ ಅಂತ ಅಂದ್ರೆ ಡಬಲ್ ಕೋಟ್ಸ್ ಅಲ್ಲಿ ಏನೇ ಇನ್ಕ್ಲೋಸ್ ಆದ್ರೂ ದಟ್ ಕಮ್ಸ್ ಅಂಡರ್ ಸ್ಟ್ರಿಂಗ್ ಲಿಟ್ರಲ್. ಇವಾಗ ಹೆಲೋ ಅನ್ನೋದು ಡಬಲ್ ಕೋಟ್ ಅಲ್ಲಿ ಇದೆ, ಇದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬಂದು ಡಬಲ್ ಕೋಟ್ ಅಲ್ಲಿ ಇದೆ, ಸೊ ದಿಸ್ ಬಿಲಾಂಗ್ಸ್ ಟು ಸ್ಟ್ರಿಂಗ್ ಲಿಟ್ರಲ್. ಇವಾಗ ನೀವು 1 2 3 4 5 ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಅ ನಂಬರ್, ಬಟ್ ಅದೇ ನೀವು ಎನ್ಕ್ಲೋಸ್ ಡಬಲ್ ಕೋಟ್ ಅಲ್ಲಿ ಹಾಕಿದ್ರಿ ಅಂದ್ರೆ ಇಟ್ ಬಿಕಮ್ಸ್ ಸ್ಟ್ರಿಂಗ್, ನೋ ಮೋರ್ ಇಂಟೀಜರ್ ವ್ಯಾಲ್ಯೂ. ನೆಕ್ಸ್ಟ್ ಬೂಲಿಯನ್ ಲಿಟ್ರಲ್. ಬೂಲಿಯನ್ ಅಂತ ಅಂದ್ರೆ ಏನು? ಬೂಲಿಯನ್ ಅಂತಂದ್ರೆ ನಮ್ಮ ಮೈಂಡಿಗೆ ಬರಬೇಕು ಇದರ್ ಟ್ರೂ ಆರ್ ಫಾಲ್ಸ್, ಇದು ಬಂದು ಬೂಲಿಯನ್ ಲಿಟ್ರಲ್. ನೆಕ್ಸ್ಟ್ ಆಪರೇಟರ್. ಆಪರೇಟರ್ ಅಂದ್ರೆ ಏನು? ಆಪರೇಟರ್ ಇಸ್ ನಥಿಂಗ್ ಬಟ್ ಅ ಸಿಂಬಲ್ ವಿಚ್ ಇಸ್ ಯೂಸ್ ಟು ಪರ್ಫಾರ್ಮ್ ಸಮ್ ಆಪರೇಷನ್ ಆನ್ ದ ಆಪರೆಂಟ್ಸ್. ಅಂದ್ರೆ ಇವಾಗ 2 + 5 ಅಂತ ಇರುತ್ತೆ, ಇದನ್ನ ಆಪರೇಟರ್ ಅಂತ ಹೇಳ್ತೀವಿ. ಇನ್ ಮಿಕ್ಕಿರೋದು ಏನಿರುತ್ತೋ ದಟ್ ಇಸ್ ಆಪರಾಂಡ್ ಅಂತ ಹೇಳ್ತೀವಿ. ಸೊ ಆಪರೇಟರ್ ಆರ್ ನಥಿಂಗ್ ಬಟ್ ಸಿಂಬಲ್ಸ್ ಅಷ್ಟೇ. ಏನ್ ಮಾಡುತ್ತೆ ಅದ್ರ ಕೆಲಸ ಏನು? ಏನೋ ಒಂದು ಆಕ್ಷನ್ ಪರ್ಫಾರ್ಮ್ ಮಾಡಬೇಕು, ಅದನ್ನ ಮಾಡುತ್ತೆ. ಸೊ ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟೆ. ನೆಕ್ಸ್ಟ್ ಇದರಲ್ಲಿ ಆಪರೇಟರ್ ಎಷ್ಟೊಂದು ಟೈಪ್ಸ್ ಇದೆ: ಯೂನರಿ, ಅರ್ಥಮೆಟಿಕ್, ಶಿಫ್ಟ್, ರಿಲೇಷನಲ್, ಬಿಟ್ ವೈಸ್, ಲಾಜಿಕಲ್, ಟರ್ನರಿ, ಅಸೈನ್ಮೆಂಟ್ ಆಪರೇಟರ್. ಸೊ ಇದು ಯಾವ ಕ್ಯಾಟಗರಿಲಿ ಬೀಳುತ್ತೆ ಅಂತ. ಸೊ ಯೂನರಿ ಪೋಸ್ಟ್ ಫಿಕ್ಸ್ ಪ್ರಿಫಿಕ್ಸ್ ಅಂತ ಅಂದ್ರೆ ಇಲ್ಲಿ ಎಕ್ಸ್ಪ್ರೆಷನ್ ನ ಇನ್ಕ್ರಿಮೆಂಟ್ ಮಾಡ್ಬೋದು, ಇಲ್ಲಿ ಎಕ್ಸ್ಪ್ರೆಷನ್ ನ ಡಿಕ್ರಿಮೆಂಟ್ ಮಾಡ್ಬೋದು. ಅದೇ ಫಸ್ಟ್ ಇನ್ಕ್ರಿಮೆಂಟ್ ಮಾಡಿ ಆಮೇಲೆ ಅಸೈನ್ ಮಾಡ್ಬೋದು, ಇಲ್ಲ ಅಸೈನ್ ಮಾಡಾದ್ಮೇಲೆ ಇನ್ಕ್ರಿಮೆಂಟ್ ಮಾಡ್ಬೋದು. ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲೀನ್ ಆಗಿ ಒಂದೊಂದು ಎಕ್ಸಾಂಪಲ್ ಜೊತೆ ಡಿಸ್ಕಸ್ ಮಾಡೋಣ. ಅರ್ಥಮೆಟಿಕ್ ನಮಗೆ ಗೊತ್ತು, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ರಿಮೈಂಡರ್, ಸೊ ಅದ್ರದ್ದು ರೆಸ್ಪೆಕ್ಟಿವ್ ಸಿಂಬಲ್ಸ್. ಶಿಫ್ಟ್ ಆಪರೇಟರ್ ಬಂದು ಶಿಫ್ಟಿಂಗ್ಗೆ ಯೂಸ್ ಮಾಡ್ತೀವಿ, ದಟ್ ಇಸ್ ನಥಿಂಗ್ ಬಟ್ ಶಿಫ್ಟ್ ಆಪರೇಟರ್. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ ಅಂದ್ರೆ ರಿಲೇಷನ್, ಏನೋ ಒಂದು ರಿಲೇಷನ್ ಇದೆ, ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ ರಿಲೇಷನ್ ಇದೆ, ವ್ಯಾಲ್ಯೂಸ್. ಸೊ ಕಂಪ್ಯಾರಿಸನ್ ಆರ್ ಈಕ್ವಾಲಿಟಿ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು, ಡಬಲ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಎಕ್ಸೆಟ್ರಾ. ಇದು ದಿಸ್ ಇಸ್ ಕಾಮಾ. ನೆಕ್ಸ್ಟ್ ಕಮಿಂಗ್ ಟು ಬಿಟ್ ವೈಸ್. ಬಿಟ್ ವೈಸ್ ಆ್ಯಂಡ್ ಆರ್ ನಾಟ್ ಇದೆ.
ಇದು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ ಜೊತೆಗೆ. ದೀಸ್ ಆರ್ ದ ಸಿಂಬಲ್ಸ್. ಇದು ಬಿಟ್ ವೈಸ್ ಆ್ಯಂಡ್, ಇದು ಬಿಟ್ ವೈಸ್ ಆರ್, ಇದು ಬಿಟ್ ವೈಸ್ ನಾಟ್. ಲಾಜಿಕಲ್ ಆಪರೇಟರ್, ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಆರ್ ಇದೆ. ಲಾಜಿಕಲ್ ಆ್ಯಂಡ್ ಈ ಸಿಂಬಲ್, ಲಾಜಿಕಲ್ ಆರ್ ಈ ಸಿಂಬಲ್. ನೆಕ್ಸ್ಟ್ ಟರ್ನರಿ ಆಪರೇಟರ್. ಟರ್ನರಿ ಆಪರೇಟರ್ ಅಂತ ಅಂದ್ರೆ ದಿಸ್, ಲೈಕ್ ಕ್ವೆಶನ್ ಮಾರ್ಕ್ ಆ್ಯಂಡ್ ಕೋಲನ್. ಇದು ಬಂದು ಟರ್ನರಿ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಏನೋ ಒಂದು ಅಸೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ತೀವಿ. ಪ್ಲಸ್ ಈಕ್ವಲ್ಸ್, ಮೈನಸ್ ಈಕ್ವಲ್ಸ್, ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಅಂಡ್ ಮೆನಿ ಮೋರ್. ಸೊ ದೀಸ್ ಆರ್ ಸಮ್ ಆಫ್ ದ ಆಪರೇಟರ್ಸ್ ಇನ್ ಜಾವಾ. ನೆಕ್ಸ್ಟ್ ಕಮಿಂಗ್ ಟು ಕಾಮೆಂಟ್ಸ್. ಕಾಮೆಂಟ್ಸ್ ಅಂದ್ರೆ ನಾವು ಯೂಶಲಿ ನೋಡೇ ಇರ್ತೀವಿ. ಇದರಲ್ಲಿ ಯೂಟ್ಯೂಬಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಕಾಮೆಂಟ್ ಸೆಕ್ಷನ್ ಇರುತ್ತೆ. ಸೊ ಅಂದ್ರೆ ಏನು, ಅಡಿಷನಲ್ ಇನ್ಫಾರ್ಮೇಶನ್ ಕೊಡುತ್ತೆ. ಇವಾಗ ಒಂದು ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋ ಕೆಳಗಡೆ ಕಾಮೆಂಟ್ಸ್ ಅಂತ ಇರುತ್ತೆ. ನೀವೇನೋ ಕಾಮೆಂಟ್ ಮಾಡ್ತೀರಾ, ದಟ್ ಇಸ್ ನಥಿಂಗ್ ಬಟ್ ಕಮೆಂಟ್. ಅದೆಲ್ಲ ಎಕ್ಸಿಕ್ಯೂಟ್ ಆಗಲ್ಲ, ಅಲ್ಲಿ ವಿಡಿಯೋ ಅಷ್ಟೇ ಪ್ಲೇ ಆಗುತ್ತೆ. ವಿಡಿಯೋ ಹಾಕದೆ ಅಪ್ಲೋಡ್ ಮಾಡಿದೆ ಯೂಟ್ಯೂಬಲ್ಲಿ ಅಂತಾರೆ, ವಿಡಿಯೋ ಪ್ಲೇ ಆಗುತ್ತೆ. ಆ ಕಮೆಂಟ್ಸ್ ಇಂದ ಆ ವಿಡಿಯೋ ಪ್ಲೇ ಆಗೋದು ಅಥವಾ ಸ್ಟಾಪ್ ಆಗೋದು, ಇಟ್ ವಿಲ್ ನಾಟ್ ಎಫೆಕ್ಟ್. ಜಸ್ಟ್ ಅದು ಕಾಮೆಂಟ್ ಅಷ್ಟೇ. ಅದು comments are used to provide additional information for Java program. Comments ಅಲ್ಲಿ 2 types, single line comment and multi line comment. ನೀವು ಒಂದೇ ಲೈನ್ ಅಲ್ಲಿ ಒಂದು ಏನೋ ಒಂದು ಬರಿತೀವಿ ಅಂತ ಅಂದ್ರೆ that comes under single line. ಸೊ ಇವಾಗ this is Java class. ಇದು ಸಿಂಗಲ್ ಲೈನ್ ಅಲ್ಲಿ ಬರುತ್ತೆ. ಅದೇ ನೀನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, ದಿಸ್ ಇಸ್ ಪ್ರೋಗ್ರಾಮ್ ಅಲ್ಲಿ ಬರಿಬೇಕಾದ್ರೆ ಎಕ್ಲಿಪ್ಸ್ ಅಲ್ಲಿ ದಿಸ್ ಇಸ್ ಜಾವಾ ಪ್ರೋಗ್ರಾಮ್ ಅಂದ್ರೆ ದಿಸ್ ಬಿಕಮ್ಸ್ ಅ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್. ಇದಾದ್ಮೇಲೆ ನೀನು ಕಂಟಿನ್ಯೂ ಮಾಡಿ ಇಲ್ಲಿ ಫುಲ್ ಸ್ಟಾಪ್ ಕೊಡ್ತೀನಿ ಅಂತ ಅಂದ್ರೆ, ಇಲ್ಲಿ ಫುಲ್ ಸ್ಟಾಪ್ ಕೊಡ್ತೀನಿ ಅಂತಂದ್ರೆ ಇಟ್ ಶೋಸ್ ಕಂಪೈಲ್ ಟೈಮ್ ಎರರ್. ಅದೇ ನೀನು ಇದನ್ನ ಮಲ್ಟಿ ಲೈನ್ ಅಲ್ಲಿ ಬರಿಬೇಕು, ಈ ಲೈನು ಕೂಡ ಕಾಮೆಂಟ್ ಬೇಕು ಅಂತ ಅಂದ್ರೆ ಈ ತರ ಬರಿಬೋದು. ಸೊ ದಿಸ್ ಇಸ್ ಮಲ್ಟಿ ಲೈನ್ ಕಾಮೆಂಟ್, ಫುಲ್ ಸ್ಟಾಪ್. ಈ ತರ 2 types of comments. These are